ಮರೆವಿನಿಂದ ಅರಿವಿನೆಡೆಗೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಬಾಲ್ಯದಿಂದ ಜೀವನದ ಮೌಲ್ಯದೆಡೆ, ಕತ್ತಲಿನಿಂದ ಬೆಳಕಿನೆಡೆಗೆ ಕೈ ಹಿಡಿದು ನಡೆಸುವವರು ನಮ್ಮ ನಿಮ್ಮೆಲ್ಲರ ಶಿಕ್ಷಕರು. ನಮ್ಮ ಸ್ಕೂಲಲ್ಲಿ ಇವತ್ತು ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಿದ್ವಿ. ನಿನ್ನೆ ಈದ್ ಮಿಲಾದ್ ಗೌರ್ಮೆಂಟ್ ಹಾಲಿಡೇ ಇದ್ದಿದ್ದರಿಂದ ಇವತ್ತು ಸೆಲೆಬ್ರೇಟ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಇಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿರ್ತಾರೆ ನಮ್ಮ ಮ್ಯಾನೇಜ್ಮೆಂಟ್ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇಷ್ಟು ದಿನ ನಾನೇ ನನ್ನ ಟೀಚರ್ಸ್ಗೆ ಹೋಗ್ಬಿಟ್ಟು ವಿಶ್ ಮಾಡ್ತಿದ್ದೆ. ಬಟ್ ಇವತ್ತು ನನ್ನ ಸ್ಟೂಡೆಂಟ್ಸು ನನಗೆ ಬಂದು ವಿಶ್ ಮಾಡ್ತಿದ್ರು. ನನಗಂತೂ ನಂಬಕ್ಕೆ ಆಗ್ತಿರ್ಲಿಲ್ಲ. ಸಖತ್ ಖುಷಿ ಆಯಿತು. ನಾನು ತುಂಬ ಇಷ್ಟಪಟ್ಟಂಥ ಒಂದು ವೃತ್ತಿ ಇದು. ನನಗೆ ಯಾವತ್ತೂ ಇಂಜಿನಿಯರಿಂಗ್ ಮಾಡಬೇಕು ಅಥವಾ ಏನೋ ಲಾಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ನಾನು ಎಂದೂ ಕನ್ಸ್ಕೊಂಡಿರಲಿಲ್ಲ. ಟೀಚರ್ ಆಗಬೇಕು, ಈ ಟೀಚಿಂಗ್ ಫೀಲ್ಡನ್ನು ನಾನು ತುಂಬ ಇಷ್ಟಪಟ್ಟಿದ್ದೆ. ಸೊ ನನ್ನ ಡ್ರೀಮ್ನ ಫುಲ್ಫಿಲ್ ಮಾಡಿದ್ದೀನಿ. ನನಗಂತೂ ತುಂಬ ಖುಷಿ ಆಗ್ತಿದೆ. ಅಲ್ಲಿ ಏನು ಬ್ಯಾನರ್ ಹಾಕಿದ್ದಾರೆ, ಆ ಬ್ಯಾನರ್ ನೋಡಿ ಅಂತೂ ನಂಗೆ ತುಂಬಾ ಖುಷಿ ಆಯಿತು. ನಮ್ಮ ಮ್ಯಾನೇಜ್ಮೆಂಟ್ ಅಂತೂ ಎಷ್ಟು ಚೆನ್ನಾಗಿ ಪ್ರೋಗ್ರಾಮ್ನ ಅರೇಂಜ್ ಮಾಡಿದರು ಅಂದರೆ, ಕೇಕ್ ತೊಗೊಂಬಂದು ಮತ್ತು ಈ ಟೀಚರ್ಸ್ ಡೇಗಿಂತ ಮುಂಚೆನೇ ಸ್ಪೋರ್ಟ್ಸ್ ಎಲ್ಲ ನಮಗೆ ಅರೇಂಜ್ಮೆಂಟ್ ಮಾಡಿ, ಮ್ಯೂಸಿಕಲ್ ಚೇರ್ಸು, ಏನೇನೋ ಕಾಂಪಿಟೇಷನ್ಸ್ ಎಲ್ಲ ಇಟ್ಟು, ನನಗಂತೂ ನನ್ನ ಚೈಲ್ಡ್ಹುಡ್ಡೇ ನೆನಪಾಯಿತು. ಮೇ ಬಿ ಈ ಫೀಲ್ಡ್ ಬಿಟ್ಟರೆ ನಮ್ಮ ಚೈಲ್ಡ್ಹುಡ್ನ ನೆನಪಿಸೋವಂಥದ್ದು ಬೇರೆ ಯಾವ ಜಾಬಲ್ಲೂ ಇರಲ್ಲ ಅಂದ್ಕೊತೀನಿ. ಆ ವರ್ಕ್ ಪ್ರೆಷರು, ಕಂಪ್ಯೂಟರ್ ಮುಂದೆ ಕೂತಿರೋದು, ಅದೇ ಈ ಮಕ್ಕಳು ಮುಂದೆ ಕೂರಿದಾಗ ಇರುವಂಥ ಖುಷಿ ಅದರಲ್ಲಿರಲ್ಲ ಅಂದ್ಕೊತೀನಿ. ಮತ್ತು ಇವತ್ತು ಕೂಡ ಅವರಿಗೆ ಒಂದು ಕಿರುಕಾಣಿಕೆಯನ್ನು ಸಖತ್ ಎಂಜಾಯ್ ಮಾಡಿದೆ ನಾನಂತೂ. ಅವರನ್ನು ಸಖತ್ ಖುಷಿ ಆಯಿತು ಗುರುತಿಸ್ಬಿಟ್ಟು. ಮತ್ತು ಲಾಸ್ಟ್ ಇಯರು ಏನು ಒಂದು SSLCನಲ್ಲಿ ಗುಡ್ ರಿಸಲ್ಟನ್ನು ಕೊಟ್ಟಿದ್ದರು ಟೀಚರ್ಸು. ಹಿಂದಿ ಮೇಡಮು 100/100 ತೆಗ್ಸಿದ್ರು ಮಕ್ಕಳ ಹತ್ರ, ಅವ್ರಿಗಾಗಿರ್ಬೋದು. ಮತ್ತು ಕನ್ನಡ ಸರು 100ಕ್ಕೆ 100 ಅಂಕಗಳನ್ನ ತರಿಸಿದ್ರು ಮಕ್ಕಳ ಹತ್ರ, ಅವ್ರಿಗಾಗಿರ್ಬೋದು. ಅವ್ರಿಗೆಲ್ಲ ಮ್ಯಾಮು ಒಂದು ಗ್ರ್ಯಾಟಿಟ್ಯೂಡನ್ನ ತೋರಿಸಿದ್ದು ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ನಮ್ಮ ಶಾಲೆಯಿಂದ, ನಮ್ಮ ವಿದ್ಯಾಸಂಸ್ಥೆಯಿಂದ ಒಂದು ತಾಲೂಕು ಮಟ್ಟದಲ್ಲಿ ಉತ್ತಮ ಶಿಕ್ಷಕಿ ಅಂತ ಒಬ್ಬರನ್ನು ಸೆಲೆಕ್ಟ್ ಮಾಡಿದರು. ಅದು ನನಗೆ ತುಂಬಾ ಖುಷಿ ಆಯಿತು. ಇದನ್ನೆಲ್ಲ ನೋಡಿದಾಗ ನಮ್ಮಲ್ಲೂ ಒಂದು ಹುರುಪು ಬರುತ್ತೆ. ನಾವು ಒಂದಿನ ಈ ಥರ ಒಂದು ಅವಾರ್ಡ್ ತಗೋಬೋದಲ್ಲ. ಸ್ಪೀಚ್ ಮಾಡಬೇಕು ಅಂತ ಆಸೆಪಟ್ಟು ಹೋಗಿದ್ದೆ, ಚೆನ್ನಾಗಿ ಮಾಡಬೇಕು ಅಂತ ರೆಡಿಯಾಗಿ ಹೋಗಿದ್ದೆ. ರಾಧಾಕೃಷ್ಣನ್ ಬಗ್ಗೆ, ಸರ್ ಬಗ್ಗೆ ಎಲ್ಲ ಹೇಳಬೇಕು ಅಂತ, ಅವರ ಒಂದು ಇನ್ಸ್ಪೈರಿಂಗ್ ನೇಚರು, ಒಂದು ಮಾದರಿ ಶಿಕ್ಷಕನಾಗಿ ಅವರು ಸೇವೆ ಸಲ್ಲಿಸಿದ್ದಾಗಿರ್ಬೋದು, ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದ್ರ ಬಗ್ಗೆ, ಮತ್ತು ಎಲ್ಲ ಅವ್ರ ಬಗ್ಗೆ ತುಂಬ ವಿಷಯಗಳನ್ನ ಹೇಳಬೇಕು ಮಕ್ಕಳಿಗೆ ಅಂದ್ಕೊಂಡು ಹೋಗಿದ್ದೆ. ಆದರೆ ನನಗೆ ಅಷ್ಟೊಂದು ವಿಷಯಗಳು ನನಗೆ ಅಲ್ಲಿ ನೆನಪೇ ಆಗಲಿಲ್ಲ. ಹಾಗೆ ಆ ಕೇಕ್ ಮೇಲೆ ಏನು ನಮ್ಮದು ಫೋಟೋ ಹಾಕ್ಸಿದ್ರು, ಅದನ್ನು ನನಗೆ ಇಷ್ಟ ಆಯಿತು, ಚೆನ್ನಾಗಿತ್ತು. ಆ ಫೋಟೋಸ್ ಏನಿದೆ, ಆ ಫೋಟೋ ನೋಡಿದರೆ ನಂಗೆ ಒಂಥರ ಖುಷಿ ಆಗ್ತಿದೆ. ಏನು ಆ ಪ್ಯಾಟ್ರನಲ್ಲಿ ವಿ ಶೇಪಲ್ಲಿ ನಿಲ್ಲಿಸ್ಬಿಟ್ಟು ಫೋಟೋ ತೆಗೆಸಿದ್ರು, ತುಂಬಾ ಚೆನ್ನಾಗಿದೆ. ಅದು ನೋಡೋಕ್ಕೆ ಒಂಥರ ಖುಷಿ ಆಗ್ತಿದೆ. ಈ ಫೋಟೋ ನೋಡ್ಬಿಟ್ಟು ನನಗೆ ಕನ್ಫ್ಯೂಸ್ ಆಗಿತ್ತು, ಇದೇನು ಮ್ಯೂಸಿಕಲ್ ಚೇರಾ ಅಥವಾ ರನ್ನಿಂಗ್ ರೇಸ್ ಆಡ್ತಿದ್ದೇನೆ ನಾನು ಅಂತ. ಇದೇ ಥರ ಇನ್ನೂ ತುಂಬ ಕಾಂಪಿಟೇಷನ್ಸ್ ಇಟ್ಟಿದ್ರು, ಆ್ಯಕ್ಟಿವಿಟೀಸ್ ಇಟ್ಟಿದ್ರು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಮ್ಯೂಸಿಕಲ್ ಚೇರು, ಬುಕ್ ಬ್ಯಾಲೆನ್ಸಿಂಗು, ಈ ಥರ ಆ್ಯಕ್ಟಿವಿಟೀಸಲ್ಲೆಲ್ಲ ನಾನಂತೂ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿದೆ. ಯಾವುದ್ರಲ್ಲೂ ಹಿಂದೆ ಉಳಿಬಾರ್ದು, ಪ್ರತಿಯೊಂದರಲ್ಲೂ ನಾವು ಪಾರ್ಟಿಸಿಪೇಟ್ ಮಾಡಬೇಕು, ನಮ್ಮನ್ನು ನೋಡೇ ಮಕ್ಕಳು ಕಲಿಯೋದ್ರಿಂದ. ಸೊ ಇದಾಗಿತ್ತು ನಮ್ಮ ಶಾಲೆಯ ಒಂದು ಶಿಕ್ಷಕರ ದಿನಾಚರಣೆಯ ಕಿರುನೋಟ. ನನಗಂತೂ ಇಷ್ಟ ಆಯಿತು. ಸೊ ನನಗೆ ಪಾಠ ಕಲಿಸಿದಂತಹ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು.